ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೇ 18ನೇ ತಾರೀಕಿನ ರಾಹುಕೇತುವಿನ ಸ್ಥಾನ ಪರಿವರ್ತನೆಯ ಪ್ರಭಾವಗಳು ದ್ವಾದಶ ರಾಶಿಯವರ ಮೇಲೆ ಯಾವ ರೀತಿಯಾಗಿ ಇರಬಹುದು ಅನ್ನೋದನ್ನು ನೋಡೋಣ. ನೋಡಿ, ರಾಹುಕೇತುಗಳು ಛಾಯಾಗ್ರಹಗಳು. ಆ ಛಾಯಾಗ್ರಹಗಳು ನಮ್ಮ ಬದುಕಿನ ಮೇಲೆ ಯಾವ ಸ್ಥಾನವನ್ನು ಒಂದು ಸಂಚಾರ ಮಾಡ್ತಾ ಇರುತ್ತೋ ಆಯಾ ಸಂಚಾರದ ಫಲಗಳನ್ನು ಕೊಡ್ತಾ ಹೋಗುತ್ತೆ. ಉದಾಹರಣೆಗೆ ರಾಹುಕೇತುಗಳು ಏನಾದರೂ ರಾಶಿಯಲ್ಲಿ ಅಥವಾ ಲಗ್ನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತಂದರೆ ಗೋಚಾರದಲ್ಲಿ ಮರಣ ಭಯವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ದ್ವಿತೀಯದಲ್ಲಿ ಏನಾದರೂ ಸಂಚಾರ ಮಾಡ್ತಾ ಇದ್ದರೆ ಸಂಪತ್ತಿನ ಹಾನಿಯನ್ನು ತೋರಿಸುತ್ತೆ. ಇನ್ನು ಮೂರನೇ ಮನೆಯಲ್ಲಿ ಏನಾದರೂ ಸಂಚಾರವನ್ನು ಮಾಡ್ತಿದ್ರೆ ಬಹಳಷ್ಟು ಆನಂದವನ್ನು ಸಂತೋಷವನ್ನು ತೋರಿಸ್ತಕ್ಕಂಥದ್ದು. ನಾಲ್ಕನೇ ಮನೆಯಲ್ಲಿ ಏನಾದರೂ ಸಂಚಾರವನ್ನು ಮಾಡ್ತಾ ಇದ್ದರೆ ಬಹಳ ದುಃಖವನ್ನು ತೋರಿಸ್ತಕ್ಕಂಥದ್ದಾಗತ್ತೆ. ಇನ್ನು ಐದನೇ ಮನೆಯಲ್ಲಿ ಏನಾದರೂ ಸಂಚಾರವನ್ನು ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಆರ್ಥಿಕವಾಗಿ ಬಹಳ ನಷ್ಟವನ್ನು ತೋರಿಸ್ತಕ್ಕಂಥದ್ದು. ಇನ್ನು ಆರನೇ ಮನೆಯಲ್ಲಿ ಸಂಚಾರ ಮಾಡಿದಾಗ ಸಂಪತ್ತಿನ ಅಭಿವೃದ್ಧಿಯನ್ನು ತೋರಿಸುವಂಥದ್ದು. ಇನ್ನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂದರೆ ಬಹಳ ನಷ್ಟವನ್ನು, ಬದುಕಿನಲ್ಲಿ ಬಹಳ ನಷ್ಟವನ್ನು ತೋರಿಸ್ತಕ್ಕಂಥದ್ದು. ಸಾಂಸಾರಿಕ ಜೀವನದ ಏರುಪೇರುಗಳನ್ನು ತೋರಿಸುತ್ತೆ. ಇನ್ನು ಎಂಟನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಪ್ರಾಣಕಂಟಕಗಳನ್ನು ತೋರಿಸ್ತಕ್ಕಂಥದ್ದು. ಇನ್ನು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾಗ ಬಹಳಷ್ಟು ಆರೋಗ್ಯ ಹಾನಿಯನ್ನು, ನಷ್ಟವನ್ನು ತೋರಿಸ್ತಕ್ಕಂಥದ್ದು, ಭಾಗ್ಯೋದಯಕ್ಕೆ ಕುಂಠಿತ ಆಗುವಂತಹದ್ದು ಆಗುತ್ತೆ. ಇನ್ನು 10ನೇ ಮನೆಯಲ್ಲಿ ಮತ್ತು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡೋ ಸಂದರ್ಭದಲ್ಲಿ ಬಹಳಷ್ಟು ಬದುಕಿನಲ್ಲಿ ಲಾಭಗಳನ್ನು, ಆನಂದಕರವಾದ ಘಟನೆಗಳನ್ನು, ವಿದೇಶ ಪ್ರಯಾಣದ ಯೋಗಗಳನ್ನು, ದೊಡ್ಡ ದೊಡ್ಡ ಪದವಿಗಳನ್ನು ಸೂಚನೆ ಮಾಡುತ್ತೆ. ಇನ್ನು 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಬಹಳಷ್ಟು ವ್ಯಯ ಅಂದರೆ ಖರ್ಚನ್ನು ತೋರಿಸ್ತಕ್ಕಂತಹದ್ದು. ಸೊ ಹಾಗಾಗಿ ಈ ಒಂದು ಸಮಯದಲ್ಲಿ ಏನಾದರೂ ರಾಹುಕೇತುಗಳು ಈ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂದರೆ ಸಾಮಾನ್ಯವಾಗಿ ಈ ಫಲಗಳನ್ನು ನಾವು ನುಡಿಬೇಕಾಗತ್ತೆ. ಅಂತಹದ್ರಲ್ಲಿ ರಾಹುಕೇತುಗಳು 18 ತಿಂಗಳುಗಳ ಕಾಲ ಒಂದೇ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. 18 ತಿಂಗಳುಗಳು ಒಂದೇ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಬಹಳ ಸುದೀರ್ಘವಾಗಿ ಅವರವರ ಫಲಗಳನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಶನಿ, ಗುರು ಈ 2 ಗ್ರಹಗಳನ್ನು ಬಿಟ್ಟರೆ ಇನ್ನು ನೇರವಾಗಿ ಬಹಳ ದೀರ್ಘಕಾಲದಲ್ಲಿ ಅವರವರು ಫಲಾನುಫಲಗಳನ್ನು ಕೊಡ್ತಕ್ಕಂಥದ್ರಲ್ಲಿ ರಾಹುಕೇತುಗಳು ಬಹಳ ಪ್ರಮುಖರಾಗಿರ್ತಾರೆ. ಹಾಗಾಗಿ ಈ ರಾಹುಕೇತುವಿನ ಸ್ಥಾನ ಸಂಚಾರದ ಪರಿವರ್ತನೆಗಳಿಂದಾಗಿ ರಾಶಿಗಳ ಮೇಲೆ ಯಾವ ರೀತಿಯಾದಂತಹ ಪ್ರಭಾವಗಳನ್ನು ಬೀರಬಹುದು, ಯಾವ್ಯಾವ ರಾಶಿಯವರು ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಸಂತೋಷವನ್ನು, ದುಃಖವನ್ನು ಅನುಭವಿಸಬಹುದು ಅನ್ನೋದನ್ನು ಈಗ ನೋಡಬಹುದಾಗತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ರಾಹುಕೇತುವಿನ ಸಂಚಾರದ ಫಲಗಳು ಯಾವ ರೀತಿಯಾಗಿ ಇರಬಹುದು ಅನ್ನೋದನ್ನು ನೋಡೋಣ. ನೋಡಿ, 10ನೇ ಮನೆಗೆ ರಾಹುವಿನ ಸಂಚಾರವಾಗ್ತಾ ಇದೆ ಮತ್ತು 4ನೇ ಮನೆಗೆ ಕೇತುವಿನ ಸಂಚಾರವಾಗ್ತಾ ಇರುವಂಥದ್ದು. ಇಲ್ಲಿ 10ನೇ ಮನೆಗೆ ಪರಿವರ್ತನೆ ಆಗೋದ್ರಿಂದ ಕೆಲವೊಂದು ಲಾಭಗಳು ಸಹ ಇದ್ದಾವೆ, ಕೆಲವೊಂದು ನಷ್ಟಗಳು ಸಹ ಇದ್ದಾವೆ. 4ನೇ ಮನೆಗೆ ಕೇತು ಬರ್ತಾ ಇರೋದ್ರಿಂದ ಅಲ್ಲೊಂದಷ್ಟು ಲಾಭ ಮತ್ತು ಅಲ್ಲೊಂದಷ್ಟು ನಷ್ಟ, ಅಂದರೆ ಒಂದಿಷ್ಟು ಸಮ ಭಾಗಗಳನ್ನು ರಾಹುಕೇತುವು ಕೊಡ್ತಕ್ಕಂತಹದ್ದು ಆಗತ್ತೆ. ಯಾವ್ಯಾವ ರೀತಿಯ ಫಲಗಳು ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮಗೆ ಇದ್ದಕ್ಕಿದ್ದ ಹಾಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಅನುಕೂಲತೆಗಳು ಉಂಟಾಗ್ತಾ ಬರುತ್ತೆ. ನಿಮ್ಮ ಆಲೋಚನೆಗಳಿಗೆ ತಕ್ಕ ಹಾಗೆ ಹಣಕಾಸಿನ ಒಳಹರಿವು ಬರ್ತಾ ಇರುತ್ತೆ. ಸಂಪತ್ತನ್ನು ನೀವು ಒಂದಷ್ಟು ಸಂಗ್ರಹಣ ಮಾಡಿ ಇಟ್ಕೊಳ್ತೀರಾ. ಆರೋಗ್ಯ ಸಮಸ್ಯೆಗಳು ನಿಮಗೆ ಸುಧಾರಣೆಯಾಗುತ್ತೆ. ಆದರೆ ನಿಮ್ಮ ಪೋಷಕರಿಗೆ ಆರೋಗ್ಯದ ಸಮಸ್ಯೆಗಳು ಬಂದರೂ ಬರಬಹುದು. ಕೆಲವೊಮ್ಮೆ ಈ ಒಂದು ಕರ್ಮಸ್ಥಾನದಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ನಿಮಗೇನಾಗುತ್ತೆ ಅಂತ ಹೇಳಿದ್ರೆ, ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ
ದಿಢೀರಂತ ಆತುರದ ನಿರ್ಧಾರಗಳನ್ನು ಮಾಡ್ತೀರಿ. ಆದರೆ ನೀವು ವೃಷಭ ರಾಶಿಯವರು ಸಾಮಾನ್ಯವಾಗಿ ಅವ್ರ ಗುಣಲಕ್ಷಣ ಏನಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ದೀರ್ಘಾಲೋಚನೆಯನ್ನು ಮಾಡಿ ಅದಾದ ನಂತರವೇ ಅವರು ಮುಂದಕ್ಕೆ ಕೈ ಹಾಕ್ತಕ್ಕಂತಹದ್ದು. ಆದರೆ ಈ ಒಂದು ರಾಹುವಿನ ಪ್ರಭಾವ ದಿಢೀರಂತ ನಿಮ್ಮ ಡಿಸಿಷನ್ಸ್ಗಳನ್ನು ನೀವು ಚೇಂಜ್ ಮಾಡುವ ಸಾಧ್ಯತೆಗಳಿದ್ದಾವೆ. ನೀವು ಆ ರೀತಿಯಾಗಿ ಮಾಡೋದು ಬೇಡ. ಕೆಲವೊಮ್ಮೆ ಮಾನಸಿಕವಾಗಿ ಬಹಳ ಒತ್ತಡಗಳನ್ನು ನೀವು ಅನುಭವಿಸಬೇಕಾಗ್ತದೆ. ವಿದೇಶಯಾನ ಮತ್ತು ವಿದೇಶದಲ್ಲಿ ಕೆಲಸ ಕಾರ್ಯಗಳನ್ನು ಹುಡುಕಿಕೊಳ್ಳೋದಕ್ಕೆ ಬಹಳ ಅನುಕೂಲಕರವಾದ ವಾತಾವರಣ ನಿಮಗೆ ಇರ್ತಕ್ಕಂತಹದ್ದು. ಅದೇ ರೀತಿಯಲ್ಲಿ ನಿಮಗೆ ಬಹಳ ಧೈರ್ಯ ಉಂಟಾಗ್ತದೆ. ಉದ್ಯೋಗದಲ್ಲಿ ವ್ಯವಹಾರಗಳಲ್ಲಿ ಬಹಳ ಸಂತೋಷ ಉಂಟಾಗ್ತಕ್ಕಂಥದ್ದು. ಹಲವರಿಗೆ ಮಕ್ಕಳ ಭಾಗ್ಯಗಳು ಉಂಟಾಗತಕ್ಕಂಥದ್ದು ಆಗುತ್ತೆ. ಸಾಮಾನ್ಯವಾಗಿ ಈ ಒಂದು ರಾಹುಕೇತುವಿನ ಸಂಚಾರ ಈ ಒಂದು ಸ್ಥಾನಗಳಲ್ಲಿ ನಿಮಗೆ 60% ಶುಭ ಫಲಗಳನ್ನು, ಇನ್ನು 40% ಅಶುಭ ಫಲಗಳನ್ನು ಒಂದು ವೃಷಭ ರಾಶಿಯವರಿಗೆ ಕೊಡ್ತಕ್ಕಂಥದ್ದು. ಇಲ್ಲಿ ಅಶುಭ ಫಲಗಳು ಒಂದು ರೀತಿಯಾಗಿ ನಿಮಗೆ ಕಡಿಮೆ ಅಂತಲೇ ಹೇಳಬಹುದು. ಕಾರಣ ಶನಿ ಮತ್ತು ಗುರುವಿನ ಸಂಚಾರ ಬಹಳ ಶುಭದಾಯಕವಾಗಿ ಇರೋದ್ರಿಂದ ನಿಮಗೆ ಇಲ್ಲಿ ಶನಿ ಮನೆಯಲ್ಲಿ ರಾಹು ಬರ್ತಾ ಇರೋದ್ರಿಂದ, ಶನಿ ಶುಭ ಸ್ಥಾನದಲ್ಲಿ ಇರೋದ್ರಿಂದ ಪರಿವರ್ತನಾ ಯೋಗದ ಫಲಗಳನ್ನು ಅನುಭವಿಸಬಹುದು. ಆದರೆ ಕೇತುವಿನ ಪ್ರಭಾವವನ್ನು ಮಾತ್ರ ನೀವು ಕೆಡುಕನ್ನು ಅನುಭವಿಸಲೇಬೇಕು. ಏನಾಗುತ್ತಪ್ಪ ಅಂತ ಹೇಳಿದ್ರೆ ಕುಟುಂಬದ ಒಳಗಡೆ ವ್ಯಾಜ್ಯಗಳು ಹೆಚ್ಚಿಗೆ ಆಗ್ತಕ್ಕಂಥದ್ದು, ಆಸ್ತಿ ವಿಚಾರಗಳು ಬಹಳ ತಗಾದೆಗಳು ಹೆಚ್ಚಿಗೆ ಆಗುವಂಥದ್ದು, ತಾಯಿಗೆ ಬಹಳ ದೊಡ್ಡದ ರೀತಿಯಲ್ಲಿ ಅನಾರೋಗ್ಯಗಳು ಉಂಟಾಗಬಹುದು. ಸ್ವಲ್ಪ ಅದ್ರ ಬಗ್ಗೆ ಹುಷಾರಾಗಿ ಇರಬೇಕಾಗುತ್ತೆ. ನಿಮ್ಮ ಸಂಗಾತಿ ಜೊತೆಗೆ ಸಂಬಂಧಗಳು ಬಹಳ ಒಂದಿಷ್ಟು ಹಳಸೋದಕ್ಕೆ ಶುರುವಾಗುತ್ತೆ. ಕೆಲವೊಂದನ್ನು ಎದುರಿಸೋದಕ್ಕೂ ನೀವು ಸಿದ್ಧ ಇರಲೇಬೇಕು. ಒಂದು ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ಸಮಯದಲ್ಲಿ ನಿಮಗೆ ದೇವರು ದಿಂಡ್ರು, ದಾನ ಧರ್ಮ, ಪೂಜೆ ಪುನಸ್ಕಾರಗಳು ಅಂತ ಹೇಳಿ ಹಲವು ರೀತಿಯಾಗಿ ನಿಮಗೆ ಯೋಚನೆಗಳು ಬರುತ್ತವೆ. ಅದನ್ನೆಲ್ಲ ಮಾಡಿ. ಆದರೆ ನೀವು ಏನೇ ದಾನ ಮಾಡಿ, ಏನೇ ಧರ್ಮ ಮಾಡಿ, ಆದರೆ ದುಂದು ಮಾಡೋಕ್ಕೆ ಹೋಗಬೇಡಿ. 10,000 ಇದೆ ಅಂತ ಹೇಳಿ 10,000ನೂ ತೊಗೊಂಡು ಹೋಗಿ ದಾನ ಮಾಡೋದು ಮುಟ್ಟಾಳ್ತನವಾಗುತ್ತೆ. ಮಾಡಿ 1,000 2,000 ದಾನ ಮಾಡಿ. ನಿಮಗೂ ಬದುಕಿದೆ, ನಿಮಗೂ ಸಂಸಾರವಿದೆ, ನಿಮಗೂ ಜೀವನವಿದೆ ಅನ್ನೋದನ್ನು ಮರೆಯೋದಕ್ಕೆ ಹೋಗಬೇಡಿ. ವೃಷಭ ರಾಶಿಯವರು ಸ್ವಲ್ಪ ಹುಷಾರಾಗಿದ್ದು ಜೀವನನ ಸಾಗಿಸ್ತಾ ಹೋಗಿ. ಅದೇ ರೀತಿಯಾಗಿ ಏನೇ ಸಮಸ್ಯೆಗಳು ಬಂದರೂ ಸಾಲ್ವ್ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಬರುತ್ತೆ. ಬಟ್ ತುಂಬ ಕಿರಿ ಆಗಿಬಿಡುತ್ತೆ, ತುಂಬ ಮನಸ್ಸು ಹಾಳಾಗ್ತಾ ಹೋಗ್ಬಿಡುತ್ತೆ. ಬಟ್ ಗುರುಬಲ ಇರೋದ್ರಿಂದ ಎಲ್ಲವನ್ನ ನೀವು ಧೈರ್ಯವಾಗಿ ಎದುರಿಸ್ತೀರಿ. ಶನಿಬಲ ಇರೋದ್ರಿಂದ ಸಾಲ್ವ್ ಆಗ್ತಾ ಹೋಗುತ್ತೆ. ಬಟ್ ಆದರೆ ಈ ರಾಹುಕೇತುವಿನ ಸಂಚಾರ ನಿಮ್ಗೆ ಅಶುಭದಾಯಕವಾಗಿರೋದ್ರಿಂದ ಮೇ 14ನೇ ತಾರೀಕಿನಂದು ಏನು ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ, ಆ ಗುರು ಮಹಾಯಾಗದಲ್ಲಿ ವೃಷಭ ರಾಶಿಯವರು ರಾಹುಕೇತು ಶಾಂತಿಯ ಸಂಕಲ್ಪ ಪೂಜೆಗಳನ್ನು ಮಾಡಿಸಿ. ಅದರಿಂದ ಏನಾಗುತ್ತೆ, ಈ ರಾಹುಕೇತುವಿನ ಪ್ರಭಾವ ಅಲ್ಲಿ ನವಗ್ರಹಗಳಿಗೂ ಪೂಜೆಗಳು ನಡೆಯೋದ್ರಿಂದ 18ನೇ ತಾರೀಕು ರಾಹುಕೇತುವಿನ ಸಂಚಾರ, ಅದೇ ರೀತಿಯಾಗಿ 14ನೇ ತಾರೀಕು ಗುರುವಿನ ಸಂಚಾರ ಇರೋದ್ರಿಂದ ಎರಡರ ಒಂದು ಫಲಾನುಫಲಗಳು ಒಟ್ಟಿಗೆ ಸಿಗಬೇಕು ಅಂತ ಹೇಳಿ ನಿಮಗೆ ಒಂದು ಗುರುವಿನ ಶ್ರೀರಕ್ಷೆ, ದೇವಿಯ ಶ್ರೀರಕ್ಷೆ ಇರಬೇಕು ಅಂತ ಹೇಳಿ ವಿಶೇಷವಾಗಿ ಶ್ರೀ ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಆ ಗುರು ಮಹಾಯಾಗದಲ್ಲಿ ನೀವು ಸಹ ಪಾಲ್ಗೊಂಡು ಪೂಜೆಯನ್ನು ಮಾಡಿಸ್ಕೊಳ್ಳಿ. ಇದು ನಡೆಯುವಂತಹ ಸ್ಥಳ ನಮ್ಮ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವಂತಹ ಏಳೂರಿನ ಗ್ರಾಮ ದೇವತೆಯಾದ ಶ್ರೀ ಪಟಾಲಮ್ಮ ಅಮ್ಮನವರ ಸನ್ನಿಧಿಯಲ್ಲಿ ನಡೆಯುತ್ತೆ 14ನೇ ತಾರೀಕು ಮೇ ಅಂದು. ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಬಹುದು. ಇದು ಗುರು ಯಾಗದಲ್ಲಿ ರಾಹುಕೇತು ಶಾಂತಿ ಪೂಜೆಯನ್ನು ಮಾಡಿಸ್ಕೊಂಡು ಸಮೃದ್ಧಿಯಾಗಿ ನಿಮ್ಮ ಜೀವನನ ಮುಂದುವರಿಸ್ಕೊಳ್ತಾ ಹೋಗಿ. ಅದರ ಜೊತೆಗೆ ಏನೇ ಸಮಸ್ಯೆಗಳಿದ್ರೂ ಸಹ ಅಲ್ಲಿ ಬಂದು ಸಂಕಲ್ಪ ಪೂಜೆಗಳನ್ನು ಮಾಡಿಸ್ಕೊಳ್ಳಿ. ಒಳ್ಳೆಯದಾಗಲಿ ನಿಮಗೆ. ಇದಿಷ್ಟು ವೃಷಭ ರಾಶಿಯವರ ರಾಹುಕೇತುವಿನ ಸಂಚಾರದ ಫಲಗಳು ಯಾವ ರೀತಿಯಾಗಿದೆ ಅಂತ ತಿಳ್ಕೊಂಡಿದ್ದಾಯಿತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.